ನಿಮ್ಮ ವೈಯಕ್ತಿಕ ವಿಚಾರದಲ್ಲಿರುವಂತಹ ಕೆಲಸಗಳು ಅಥವಾ ಏನೋ ಒಂದು ಉದ್ಯೋಗ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ, ಅಥವಾ ಯಾವುದೋ ಒಂದು ವ್ಯವಹಾರ ಮಾಡಬೇಕು ಅಂದ್ಕೊಂಡಿರ್ತೀರಾ, ಯಾವುದೋ ಕಾರಣಾಂತರಗಳಿಂದ ಅದು ನಿಂತೋಗಿರುವಂಥದ್ದಾಗುತ್ತೆ. ಮತ್ತು ಯಾವಾಗ ಅದನ್ನು ಪ್ರಾರಂಭ ಮಾಡಬೇಕು ಅಂತ ತುಂಬ ಜನ ಚಿಂತೆ ಮಾಡುವಂಥದ್ದು. ಯಾಕಂದರೆ ಒಳ್ಳೆಯ ಸಮಯ ಅನ್ನುವಂಥದ್ದು ನಮಗೆ ಬೇಕಾಗಿರುವಂಥದ್ದು ವಿಚಾರ. ಹಾಗಾಗಿ ಯಾರೆಲ್ಲ ಇದರ ತುಂಬ ಒಂದು ಕೀರ್ತಿ ಪ್ರತಿಷ್ಠೆಗಳು ಯಶಸ್ಸು ಕೂಡ ಸಿಗುವಂಥದ್ದಾಗುತ್ತೆ ಈ ದಿನ. ಹಾಗಾಗಿ ಎಲ್ಲರೂ ಕೂಡ ತಿಳ್ಕೊಳ್ಳಿ, ತುಂಬ ವಿಶೇಷವಾಗಿರುವಂಥ ದಿನ ಆಗಿರೋದ್ರಿಂದ ಕೆಲವೊಂದು ಪರಿಹಾರಗಳನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಯಾಕಂದರೆ ಈ ದಿನ ಸೋಮವಾರ ಸಾಮಾನ್ಯವಾಗಿ ಎಲ್ಲರೂ ಕೂಡ ಶಿವನ ಆರಾಧನೆ ಮಾಡ್ಕೊಳ್ತಾ ಇರ್ತೀರಾ. ಆರ್ಥಿಕ ಸಂಕಷ್ಟದಾಗ್ಬೋದು, ಸತಿಪತಿಗಳಲ್ಲಿ ಮನೆಯಲ್ಲಿರುವಂತಹ ಯಾವುದೇ ದೋಷಗಳು, ತುಂಬ ಜನ ಮನೆಯಲ್ಲಿ ಜಗಳ ಮಾಡ್ಕೊಂಡಿರ್ತೀರ, ಒಬ್ರಿಗೊಬ್ರಿಗೆ ಮಾತಾಡೋದಿಲ್ಲ, ಈ ರೀತಿ ಏನಾದರೂ ಸಮಸ್ಯೆಗಳು ಮನೆಯಲ್ಲಿ ತುಂಬ ವಿರಸಗಳು ಆಗ್ತಾ ಇರುತ್ತೆ ಗುರುಗಳೇ. ಮನೇಲಿ ನೆಮ್ಮದಿ ಇಲ್ಲ, ಯಾರೂ ಒಬ್ರಿಗೊಬ್ರು ಮಾತಾಡೋದಿಲ್ಲ, ಅಥವಾ ಮಕ್ಕಳು ಎಜುಕೇಷನಲ್ಲಿ ಹಿಂದೆ ಉಳಿತಾ ಇದ್ದಾರೆ, ಮತ್ತು ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ, ಇಂಥವ್ರಿಗೆ ಇದು ಒಳ್ಳೆಯ ದಿನವೇ ಇದು ಪೌರ್ಣಮಿ ದಿನ ಆಗಿರೋದ್ರಿಂದ. ಹಾಗಾಗಿ ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ಸೂರ್ಯೋದಯದ ನಂತರ ಸ್ನಾನಾದಿಗಳನ್ನು ಮುಗಿಸಿ ಮನೆಯಲ್ಲಿ ಒಂದು ಪೂಜೆಗಳು ಮಾಡುವಂಥದ್ದು. ಸಾಮಾನ್ಯವಾಗಿ ತುಂಬ ಜನ ಮನೆಯಲ್ಲಿ ಈ ಗಣಪತಿ ವಿಗ್ರಹಗಳನ್ನು ಇಟ್ಕೊಂಡಿರ್ತೀರ, ಅಂಥವ್ರು ಗಣಪತಿಗೆ ಒಂದು ಕ್ಷೀರಾಭಿಷೇಕವನ್ನು ಮಾಡುವಂಥದ್ದು. ಗಣಪತಿಯ ಅನುಗ್ರಹ, ಯಾಕಂದರೆ ಶುಭ ಕಾರ್ಯಗಳನ್ನು ಅಥವಾ ನಿಂತೋಗಿರೋ ಕೆಲಸ ಕಾರ್ಯಗಳು ಅದು ಯಾವುದೇ ರೀತಿಯ ವಿಘ್ನಗಳು ಬಾರದೆ ನಿರ್ವಿಘ್ನವಾಗಿ ನಮ್ಮ ಕೆಲಸ ಕಾರ್ಯಗಳು ಆಗಬೇಕು ಅಂತಂದರೆ ಗಣಪತಿಯ ನಮಗೆ ಮೊದಲು. ಹಾಗಾಗಿ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳುವಂಥದ್ದು, ಮತ್ತು ಶುಕ್ರ ಗ್ರಹದ ಅಧಿಪತಿಗಳನ್ನು ಪೂಜೆ ಮಾಡುವಂಥದ್ದು, ಮತ್ತು ತುಂಬ ವಿಶೇಷವಾಗಿ ನಾನು ಹೇಳಿದೆ ಬ್ರಹ್ಮ ಒಂದು ಯೋಗ ಇದೆ ಅಂತ. ಹಾಗಾಗಿ ಇಂಥ ಯೋಗವನ್ನು ಕೂಡ ಬ್ರಹ್ಮನನ್ನು ಆರಾಧನೆ ಮಾಡುವಂಥದ್ದು. ಕೆಲವೊಬ್ಬರು ಬ್ರಹ್ಮನನ್ನು ಪೂಜೆ ಮಾಡೋದಿಲ್ಲ, ಆದರೆ ಮಂತ್ರ ಜಪ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ, ಯಾಕಂದರೆ ಸೃಷ್ಟಿಕರ್ತ ಬ್ರಹ್ಮ ಅಂತ. ಈ ಬ್ರಹ್ಮ ವಿಷ್ಣು ಮಹೇಶ್ವರರ ಪೂಜೆಯಿಂದ ಕೂಡ ಎಷ್ಟೋ ನಮಗೆ ಅನುಕೂಲಗಳನ್ನು ತರ್ತಾ ಇರುತ್ತೆ. ಮನೆಯಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ, ಆರ್ಥಿಕ ಸಂಕಷ್ಟದಿಂದ ಆಗ್ಬೋದು, ನಿಮ್ಮ ಮನೆ ಅಭಿವೃದ್ಧಿ ಆಗಲಿಕ್ಕೂ ಕೂಡ ತುಂಬ ವಿಶೇಷವಾಗಿರುವಂತಹ ದಿನ ಆಗಿರೋದ್ರಿಂದ ಗಣಪತಿಯನ್ನು ಪೂಜೆ ಮಾಡ್ಕೊಳ್ಳಿ. ಅಥವಾ ಮನೆಯಲ್ಲಿ ಯಾರು ಗಣಪತಿಯ ವಿಗ್ರಹಗಳನ್ನೇನು ಇಟ್ಕೊಂಡಿಲ್ಲ ಗುರುಗಳೇ ಅಂತಂದರೆ, ನೀವೊಂದು 21 ಗರಿಕೆಗಳನ್ನು ತಗೊಂಡೋಗಿ ಗಣಪತಿ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡುವಂಥದ್ದು, ಅಥವಾ ಈ ಹಳದಿ ಬಣ್ಣದ ವಸ್ತ್ರಗಳನ್ನು ಗಣಪತಿಗೆ ಸಮರ್ಪಣೆ ಮಾಡುವಂಥದ್ದು, ಇದು ಯಾವುದಾದ್ರೂ, ಅಥವಾ ಹಣ್ಣು ಕಾಯಿಗಳನ್ನು ನೋಡಿ, ಈಗ ನಾವು ಬಾಳೆಹಣ್ಣು ಅಥವಾ ತೆಂಗಿನಕಾಯಿ ಇದನ್ನೆಲ್ಲ ಕೊಡ್ತಾ ಇರ್ತೀವಿ, ವಿಳ್ಯದೆಲೆ, ಅಡಿಕೆ, ತಾಂಬೂಲ ಸಮೇತವಾಗಿ ಒಂದು ಗಣಪತಿಗೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಬರುವಂಥದ್ದು. ಇದೆಲ್ಲ ನೋಡಿ ಎಷ್ಟೋ ವರ್ಷಗಳಿಂದ ಸಂಪ್ರದಾಯ ಪಾಲನೆ ಮಾಡ್ಕೊಂಬರ್ತಾ ಇದೀವಿ. ಇದೆಲ್ಲ ಎಲ್ಲಾದರೂ ಮನೆ ದೇವ್ರಿಗೆ ಹೋದ್ರೂ ಕೂಡ ನಾವು ಫಲತಾಂಬೂಲ ದಕ್ಷಿಣೆಗಳನ್ನು ತಗೊಂಡೋಗಿ ಕೊಟ್ಟಿರ್ತೀವಿ ದೇವರುಗಳಿಗೆ. ಒಂದು 21 ರೂಪಾಯಿ ಕೊಡುವಂಥದ್ದು, ಅಥವಾ ಎಷ್ಟೋ ನಿಮ್ಮ ಯಥಾಶಕ್ತಿ 101 ರೂಪಾಯಿ ಕೊಡುವಂಥದ್ದು. ಯಾರಾದರೂ ಒಂದು ದೇವಸ್ಥಾನಕ್ಕೆ ಹೋಗಿ ಗಣಪತಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಮಾಡ್ಕೊಳ್ಬೇಕು. ಅಥವಾ ಬೆಳಗ್ಗೆ ಯಾರಿಗೆ ಮಾಡ್ಲಿಕ್ಕೆ ಆಗಿರೋದಿಲ್ಲ ಅವರು ಈ ಶಿವನ ದೇವಸ್ಥಾನಕ್ಕೆ ಸಾಯಂಕಾಲದಲ್ಲಿ ಹೋಗಿ, ನಾಳೆ ಇವತ್ತು 29ನೇ ತಾರೀಕು ಸೋಮವಾರ ಸಾಯಂಕಾಲ ಶಿವನ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಂದು ಪಾರ್ವತಿ ದೇವಿಗೆ ನೀವು ಒಂದು, ಅಥವಾ ದುರ್ಗಾ ಶಕ್ತಿ ದೇವತೆಗಳು ಯಾವುದಾದ್ರೂ ಇದ್ದೇ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಒಂದು ಕುಂಕುಮಾರ್ಚನೆಯನ್ನು ಮಾಡಿಸ್ಕೊಳ್ಳಿ. ನಿಮ್ಮ ಒಂದು ಮನೆಯವರ ಹೆಸರನ್ನೆಲ್ಲ ಹೇಳಿ, ಏನು ಎಲ್ಲ ಸಮಸ್ಯೆಗಳಿದೆ ನಿಮಗೆ ಅದನ್ನು ಹೇಳ್ತಾ ಒಂದು ಸಂಕಲ್ಪವನ್ನು ಮಾಡ್ಕೊಂಡು ಬಂದರೆ ನಿಮಗೆ ಅನುಕೂಲ ಆಗುವಂಥದ್ದು. ಇನ್ನು ಮದುವೆಗೆ ಸಂಬಂಧಪಟ್ಟಿರೋರು ಮದುವೆ ಏನಾದರೂ ಮಾಡ್ಕೊಳ್ಬೇಕಿದ್ರು ಕೂಡ ಒಳ್ಳೆ ಲಗ್ನ ನೋಡ್ಕೊಂಡು ಮದುವೆ ಮಾಡ್ಕೋಬೋದು. ಗೃಹ ಮತ್ತೇನಾದರೂ ಅರ್ಧ ನಿಂತೋಗಿರುವಂಥ ಗೃಹ ಆರಂಭ ಮಾಡಬೇಕು ಅಂದರೂ ಕೂಡ ಅದು ಒಂದು ಸಮಯ ನೋಡಿಕೊಂಡು ನೀವು ಪ್ರಾರಂಭ ಮಾಡಿದ್ರು ಕೂಡ ತುಂಬ ಒಳ್ಳೆಯದಾಗುತ್ತೆ. 29ನೇ ತಾರೀಕು ಅಂತಲೂ ಕೂಡ ಚೆನ್ನಾಗಿದೆ. ಇನ್ನು ಯಾರೆಲ್ಲ ವಾಹನ ಖರೀದಿ ಮಾಡಬೇಕು ಅಂದ್ಕೊಂಡಿರ್ತಾರೆ ನಿಮಗೂ ಕೂಡ ಈ ಸೋಮವಾರ ತುಂಬ ಒಳ್ಳೆಯದು. ಅದಕ್ಕೇನು ಸಮಯ ನೋಡುವಂಥ ಏನು ಅವಶ್ಯಕತೆ ಇಲ್ಲ, ಯಾವ ಸಮಯ ಬೇಕಾದರೂ ತೊಗೊಳ್ಬೋದು. ಅದರಲ್ಲೂ ನಿಮಗೆ ಬೇಕಾದರೆ ಸ್ವಲ್ಪ ನೋಡಿಕೊಂಡು ಒಳ್ಳೆಯ ಸಮಯ ನೋಡ್ಕೊಂಡು, ಕೆಲವೊಬ್ರು ಯಾಕಂದರೆ ಯಮಗಂಡ ಕಾಲ ಒಪ್ಪೋದಿಲ್ಲ ಅಂತ ನೋಡಿ ಯಮಗಂಡ ಕಾಲ ರಾಹುಕಾಲಗಳನ್ನು ನೋಡಿ ನೀವು ಒಂದು ವಾಹನ ಖರೀದಿ ಮಾಡಿದ್ರು ಕೂಡ ನಿಮಗೆ ಅನುಕೂಲಗಳಾಗುತ್ತೆ. ಮತ್ತು ದೇವಸ್ಥಾನಕ್ಕೆ ಸಾಯಂಕಾಲ ಈ ಶಕ್ತಿ ದೇವತೆಗಳು, ನಿಮ್ಮ ಗ್ರಾಮ ದೇವತೆ ಇದ್ದರೂ ಕೂಡ ಅಲ್ಲಿ ಹೋಗಿ ಸೋಮವಾರ ಸಾಯಂಕಾಲ ಪೂಜೆಗಳನ್ನು ಮಾಡ್ಕೊಂಡು ಬನ್ನಿ. ನಿಮಗೆ ಪೌರ್ಣಮಿಯ ಅನುಗ್ರಹ ಆಗುವಂಥದ್ದು ಮತ್ತು ಬ್ರಹ್ಮಯೋಗ ಮತ್ತು ಶುಕ್ಲ ಯೋಗದಿಂದನೂ ಕೂಡ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಅನುಕೂಲಗಳನ್ನು ಈ ದಿನ ಭಗವಂತನ ಆರಾಧನೆ ಮತ್ತು ಒಂದು ದೈವ ದರ್ಶನಕ್ಕೂ ಕೂಡ ತುಂಬ ವಿಶೇಷವಾಗಿರುವಂತಹ ದಿನ ಸೋಮವಾರ ಆಗಿರುತ್ತೆ.